ವೀಕ್ಷಕರೇ, ಅದು 2002ರ ಜುಲೈ 4ನೇ ತಾರೀಕು. ಸ್ಥಳ ಕೇರಳದ ಮಲಪ್ಪುರಂ ಬಳಿಯ ಒಂದು ಗ್ರಾಮ. ಅವತ್ತು ರಾತ್ರಿ ಸುಮಾರು 9 ಗಂಟೆ ಆಸುಪಾಸ್ಗೆ ವ್ಯಕ್ತಿಯೊಬ್ಬ ಯಾವುದೇ ಗಾಬರಿ, ಆತಂಕ ಇದ್ಯಾವುದೂ ಕೂಡ ಇಲ್ಲದೆ ಮಾಮೂಲಾಗಿನೇ ಹತ್ತಿರದ ಪೊಲೀಸ್ ಸ್ಟೇಷನ್ ಕಡೆಗೆ ಬಂದಿದ್ದ. ಹಾಗೆ ಬಂದವನ ಹೆಸರು ಅಬ್ದುಲ್ ರಿಯಾಜ್. ತಾನೊಬ್ಬ ಶಾಲಾ ಶಿಕ್ಷಕ ಅಂತ ಪರಿಚಯ ಮಾಡಿಕೊಂಡಂತ ಆ ವ್ಯಕ್ತಿ ನಾನು ಪಕ್ಕದ ಎಲಂಕೂರ್ ಬಳಿ ಕುಟುಂಬ ಸಹಿತ ವಾಸ ಇರೋದಾಗಿ ತಿಳಿಸಿದ್ದ. ಅದೆಲ್ಲ ಸರಿ, ಈಗ ನಿನ್ ಸಮಸ್ಯೆ ಏನು ಅಂತ ಹೇಳಿದಾಗ ನಾನು ಒಂದು ದೂರನ್ನು ಕೊಡಬೇಕು ಅಂತ ಆತ ಹೇಳಿದ್ದ. 24 ವರ್ಷ ವಯಸ್ಸಿನ ತನ್ನ ತಮ್ಮ ಅಹಮದ್ ಕಳೆದ 10 ದಿನಗಳಿಂದ ಕಾಣ್ತಿಲ್ಲ, ಅವನನ್ನ ದಯಮಾಡಿ ಹುಡುಕಿ ಕೊಡಿ ಅಂತ ಆತ ಕೇಳಿದ್ದ. ಆಗ ಪೊಲೀಸರಿಗೆ ತುಸು ಅಚ್ಚರಿಯಾಗುತ್ತೆ. ಅಲ್ಲ, ನಿಮ್ ತಮ್ಮ 10 ದಿನಗಳಿಂದ ಕಾಣ್ತಿಲ್ಲ ಅಂತ ಹೇಳ್ತೀಯಾ, ಇಷ್ಟು ದಿವಸ ಕಳೆದ್ರೂ ಕೂಡ ದೂರನ್ನ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದಾಗ ಈ ಅಬ್ದುಲ್, ಇಲ್ಲ ಸರ್, ಅವನು ನಮ್ ಜೊತೆ ಇರ್ಲಿಲ್ಲ, ಅವನು ಯಾವಾಗ್ಲೂ ಅವನ ಸ್ನೇಹಿತರ ಜೊತೆ ಇರ್ತಿದ್ದ, ಹಾಗಾಗಿ ಈ ಬಗ್ಗೆ ನಮ್ಗೆ ತಡವಾಗಿ ಗೊತ್ತಾಯ್ತು ಅಂತ ಆತ ಹೇಳಿದ್ದ. ದೂರನ್ನ ಸ್ವೀಕಾರ ಮಾಡದಂತ ಪೊಲೀಸರು ಕೂಡಲೇ ಅಹಮದ್ನ ಹುಡುಕಾಟದಲ್ಲಿ ತೊಡಕೊಳ್ತಾರೆ. ಈ ಅಹಮದ್ ನಾಪತ್ತೆಯಾದಂತ ವಿಷಯ ಕಾಡ್ಗಿಚ್ಚಿನ ರೀತಿ ಆ ಊರು ತುಂಬಾ ಹರಡಿತ್ತು. ಹೀಗಿದ್ದಾಗ ಮಾರನೇ ದಿನ ಅಂದ್ರೆ ಜುಲೈ 5ರಂದು ಹಳ್ಳಿಯಿಂದ ಕೊಂಚ ದೂರ ಇದ್ದಂತ ಒಂದು ಕಾಡಲ್ಲಿ ಅನಾಥ ಬಾವಿಯೊಂದರಲ್ಲಿ ದುರ್ವಾಸನೆ ಬರೋದಿಕ್ಕೆ ಶುರುವಾಗಿತ್ತು. ಇದೇನು ಅಂತ ಕುತೂಹಲದಿಂದ ನೋಡದಂತ ಊರ ಗ್ರಾಮಸ್ಥರಿಗೆ ಅಲ್ಲಿ ಶಾಕ್ ಕಾದಿತ್ತು. ಯಾಕೆಂದ್ರೆ ಅದರೊಳಗೆ ಒಂದು ಶವ ಸಿಗುತ್ತೆ. ತಕ್ಷಣ ಈ ಒಂದು ವಿಷಯ ಪೊಲೀಸರಿಗೂ ಕೂಡ ತಲುಪಿ ಅವರು ಕೂಡ ಸ್ಥಳಕ್ಕೆ ಧಾವಿಸ್ತಾರೆ. ಬಹುತೇಕರು ಭಾವಿಸಿದಂತೆ ಅದು ನಾಪತ್ತೆಯಾಗಿದ್ದಂತ ಅಹಮದ್ನ ಶವನೇ ಆಗಿತ್ತು. ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ಬಾವಿಯ ಸುತ್ತ ನಿಂತಿದ್ದ ಜನ ಹಾಗೂ ಪೊಲೀಸರ ಗುಂಪಿನ ನಡುವೆ ಆ ಹತ್ಯೆಗೆ ಕಾರಣಾದಂತ ಆ ಹಂತಕ ಕೂಡ ನಿಂತಿದ್ದ. ನಿಂತು ಅಲ್ಲಿ ನಡೆದಂತ ಎಲ್ಲಾ ವಿಷಯಗಳನ್ನು ಕೂಡ ಅವನು ಸದ್ದಿಲ್ಲದೆ ಗಮನಿಸ್ತಾನೆ ಇದ್ದ. ಆದ್ರೆ ಇದ್ರ ಬಗ್ಗೆ ಅಲ್ಲಿದ್ದ ಯಾರಿಗೂ ಗೊತ್ತಾಗ್ಲಿಲ್ಲ. ವೀಕ್ಷಕರೇ, ಈ ಒಂದು ಕೇಸ್ ನಾವು ಮಾಮೂಲಾಗಿ ಚರ್ಚಿಸುವ ಅಥವಾ ಈ ಹಿಂದೆ ಚರ್ಚೆ ಮಾಡದಂತ ಇತರ ಕೇಸ್ ರೀತಿ ಇಲ್ಲ. ಯಾಕೆಂದ್ರೆ ನಾವು ಈ ಹಿಂದೆ ನೋಡಿದಂತ ಅನೇಕ ಕೇಸ್ಗಳಲ್ಲಿ ಸಾಕ್ಷಿ ಇದ್ರೂ ಕೂಡ ಅಪರಾಧಿಗಳನ್ನ ಕೋರ್ಟ್ ಬಿಡುಗಡೆ ಮಾಡದಂತ ಅಥವಾ ಅಂತವ್ರಿಗೆ ಸೂಕ್ತ ಶಿಕ್ಷೆ ಕೊಡದಂತ ಎಷ್ಟೋ ಉದಾಹರಣೆಗಳನ್ನ ನಾವಿಲ್ಲಿ ನೋಡಿದ್ದೇವೆ. ಹಲವು ಸಲ ಈ ರೀತಿ ಆದಾಗ ಅದೊಂದು ದೊಡ್ಡ ಇಶ್ಯೂ ಆಗುತ್ತೆ. ಸಾರ್ವಜನಿಕರು ಅದನ್ನ ಪ್ರಶ್ನೆ ಮಾಡ್ತಾರೆ, ಅದೊಂದು ವಿವಾದ ಆಗುತ್ತೆ. ಆದರೆ ಪ್ರಸ್ತುತ ಈ ಒಂದು ಕೇಸ್ನಲ್ಲಿ ಇದ್ಯಾವುದೂ ಕೂಡ ಆಗ್ಲೇ ಇಲ್ಲ. ಇಲ್ಲಿ ಸಾಕ್ಷಿಗಳಿದ್ರೂ ಕೂಡ ಅಪರಾಧಿಯನ್ನ ಬಿಡುಗಡೆ ಮಾಡಲಾಯಿತು. ಹಾಗೆ ರಿಲೀಸ್ ಆದಂತ ಆ ಕ್ರಿಮಿನಲ್ ಆ ಊರು ಮಾತ್ರವಲ್ಲದೆ ಇಡೀ ಕೇರಳ ರಾಜ್ಯದ ಒಬ್ಬ ಹೀರೋ ಅಂತ ಘೋಷಿಸಿ ಅವನಿಗೆ ಜೈಕಾರವನ್ನ ಹಾಕಿದ್ರು. ಇದನ್ನ ನಂಬೋದಕ್ಕೆ ನಿಮ್ಗೆ ತುಸು ಕಷ್ಟ ಆಗಬಹುದು, ಆದರೆ ಇದು ನಿಜ. ವೀಕ್ಷಕರೇ, ಇಲ್ಲಿ ಒಬ್ಬ ಕ್ರಿಮಿನಲ್ನ ಈ ಜನ ಪ್ರಶಂಸೆ ಮಾಡಿದ್ಯಾಕೆ? 2002ರಲ್ಲಿ ಮಲಪ್ಪುರಂ ಮಾತ್ರವಲ್ಲದೆ ಇಡೀ ಕೇರಳವನ್ನೇ ತಬ್ಬಿಬ್ಬು ಉಂಟು ಮಾಡದಂತ, ಸಮಾಜವನ್ನ ದುಃಖಕ್ಕೆ ಹಾಗೂ ಅಚ್ಚರಿಗೆ ಗುರಿ ಮಾಡದಂತ ಈ ಒಂದು ವಿಚಿತ್ರ ಪ್ರಕರಣದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿದ ಹೋಗೋಣ ಬನ್ನಿ ವೀಕ್ಷಕರೇ. ಈಗ ಈ ಒಂದು ಕೇಸಿನ ವಿಷಯಕ್ಕೆ ಬರೋದಾದ್ರೆ, ಪೊಲೀಸ್ ಅಹಮದ್ನ ಶವವನ್ನ ವಶಕ್ಕೆ ಪಡೆದು ಆ ಕ್ರೈಮ್ ಸ್ಥಳವನ್ನ ಸಂರಕ್ಷಣೆ ಮಾಡಿ ಶವವನ್ನ ಮರಣೋತ್ತರ ಪರೀಕ್ಷೆಗೆ ಕಳುಹಿಸ್ತಾರೆ. ಹಾಗೂ ಈ ಒಂದು ಹತ್ಯೆಗೆ ಕಾರಣಾದಂತಹ ಹಂತಕ ಯಾರಿರಬಹುದು ಎಂಬ ತನಿಖೆಯನ್ನು ಕೂಡ ಅವರು ಶುರು ಮಾಡ್ತಾರೆ. ಇದ್ರ ಮಧ್ಯೆ ಆ ಊರಲ್ಲಿ ಒಂದು ಗುಸುಗುಸು ಶುರುವಾಗುತ್ತೆ. ಅದೇನಪ್ಪ ಅಂದ್ರೆ, ಅಹಮದ್ನ ಕೊಂದದ್ದು ಬೇರೆ ಯಾರು ಅಲ್ಲ, ಅವನ ಅಣ್ಣ ಅಬ್ದುಲ್ ಇಲ್ಲಿ ಕೊಲೆ ಮಾಡಿರೋದು ಅಂತ ಜನ ಮಾತನಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ. ಯಾಕೆಂದ್ರೆ ಅವರಿಬ್ಬರ ನಡುವೆ ಕೆಲ ದಿನಗಳಿಂದ ಯಾವುದೋ ಜಗಳ ನಡೀತಾ ಇತ್ತು. ಈ ಕೌಟುಂಬಿಕ ಕಲಹದಿಂದಾಗಿ ಮತ್ತು ಅವರಿಬ್ಬರ ಮಧ್ಯೆ ಇದ್ದಂತ ಮನಸ್ತಾಪದಿಂದಾಗಿ ಈ ಅಬ್ದುಲ್ ಅಹಮದ್ನ ಕೊಂದಿದ್ದಾನೆ ಅಂತ ನ್ಯೂಸ್ ಓಡಾಡ್ತಿತ್ತು. ಇದು ಪೊಲೀಸರ ಕಿವಿಗೂ ಬಿದ್ದು ಅವರು ಕೂಡ ಇಲ್ಲಿ ಅಬ್ದುಲ್ ಮೇಲೇನೆ ಅನುಮಾನವನ್ನ ಪಟ್ಟಿದ್ರು. ಕಾರಣ, ಅವನು ತನ್ನ ತಮ್ಮ ಮಿಸ್ ಆದಂತ 10 ದಿನಗಳ ಬಳಿಕ ಬಂದು ದೂರನ್ನ ಕೊಟ್ಟಿದ್ದ. ಹಾಗೂ ದೂರನ್ನ ಕೊಟ್ಟಂತ ಮಾರನೇ ದಿನನೇ ಈ ಅಹಮದ್ನ ಶವ ಸಿಕ್ಕಿತ್ತು. ಹೀಗಾಗಿ ಅವನನ್ನೇ ಈಗ ಮೊದಲ ಸಸ್ಪೆಕ್ಟ್ ಅಂತ ಗುರುತು ಮಾಡಿ ಅವನನ್ನ ತಕ್ಷಣ ಸ್ಟೇಷನ್ಗೆ ಕರೆಸಿ ಅವನ ವಿಚಾರಣೆಯನ್ನ ಪೊಲೀಸರು ಮಾಡಿದ್ರು. ಈ ಒಂದು ವಿಚಾರಣೆಯಲ್ಲಿ ಅವರಿಗೆ ಕೆಲವೊಂದು ಮುಖ್ಯ ಸಂಗತಿಗಳು ಗೊತ್ತಾಗ್ತವೆ. ಅವುಗಳಲ್ಲಿ ಮೊದಲನೇದು, ಅಬ್ದುಲ್ ಯಾವ ಕಾರಣಕ್ಕೂ ಅಹಮದ್ನನ್ನ ಕೊಲೆ ಮಾಡಿಲ್ಲ ಎಂಬ ಸಂಗತಿ ಅವರಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಈ ಅಹಮದ್ನ ಮರಣೋತ್ತರ ಪರೀಕ್ಷೆ ವರದಿ ಕೂಡ ಅವರ ಕೈಯನ್ನ ಸೇರುತ್ತೆ. ಅದರಲ್ಲಿ ಅವನು ಗನ್ ಶಾಟ್ ನಿಂದ ಸತ್ತಿರುವಂತ ಸಂಗತಿ ದೃಢವಾಗುತ್ತೆ. ಅವನ ದೇಹದಲ್ಲಿ ಒಟ್ಟು 7 ಸಲ ಗುಂಡು ಹಾರಿಸಿದ್ದರ ಗುರುತು ಇತ್ತು. ಇದು ಗೊತ್ತಾದ್ಮೇಲೆ ಅವನ ಬಗ್ಗೆ ಪೊಲೀಸರಿಗೆ ಇನ್ನೂ ಕೂಡ ಅಚ್ಚರಿ ಮೂಡಿಸುವಂತ ಕೆಲವು ಸಂಗತಿಗಳು ಗೊತ್ತಾಗ್ತವೆ. ಅವರು ತಕ್ಷಣ ಕುಟ್ಟಿ ಎಂಬ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತ ವ್ಯಕ್ತಿಯನ್ನ ಹುಡುಕೋದಿಕ್ಕೆ ಹೊರಡ್ತಾರೆ. ಅವನ ಬಳಿಗೆ ಹೋದಾಗ ಅವರಿಗೆ ಇವನಿಂದ ಇನ್ನಷ್ಟು ಭಯಖಚಿತ ಸಂಗತಿಗಳು ಗೊತ್ತಾಗ್ತವೆ. ಇನ್ನು ಈ ಕುಟ್ಟಿ ಎಂಬ ವ್ಯಕ್ತಿ ಪೊಲೀಸರಿಗೆ ಕೊಟ್ಟಂತ ಮಾಹಿತಿ ಏನು ಅಂದ್ರೆ, ವೀಕ್ಷಕರೇ, ಅದು 2001ರ ಫೆಬ್ರವರಿಯ ಸಮಯ. ಕೇರಳದ ಮಲಪ್ಪುರಂ ಬಳಿ ಮಂಜೇರಿ ಎಂಬ ಊರೊಂದಿತ್ತು. ಇಲ್ಲಿ ಆ ಕುಟ್ಟಿ ತನ್ನ ಪರಿವಾರದ ಸಹಿತ ವಾಸ ಇದ್ದ. ಇವನ್ಗೆ 2 ಗಂಡ್ಮಕ್ಳು ಹಾಗೂ ಒಂದು ಹೆಣ್ಮಗು ಕೂಡ ಇತ್ತು. ಕೃಷ್ಣಪ್ರಿಯ ಎಂಬ ಹುಡುಗಿ ಈ ಕುಟ್ಟಿಯ ಕೊನೆಯ ಮಗಳು. ಈಕೆ 9ನೇ ತರಗತಿಯನ್ನ ಓದ್ತಿದ್ಲು. ಮನೆಯಲ್ಲಿ ಎಲ್ರಿಗೂ ಆಕೆ ಅತ್ಯಂತ ಪ್ರೀತಿಯ ಮಗಳಾಗಿದ್ಲು. ಈಕೆ ಕುಟ್ಟಿ ಹಾಗೂ ಅವನ ಮಡದಿಗೆ ಅತ್ಯಂತ ಪ್ರೀತಿಯ ಮಗಳು. ಇವಳನ್ನ ಅವರು ತುಂಬಾ ಹಚ್ಕೊಂಡಿದ್ರು. ಹೀಗಿರುವಾಗ ಒಂದಿನ ಎಂದಿನ ಹಾಗೆ ಶಾಲೆಗೆ ಹೋದಂತ ಹುಡುಗಿ ವಾಪಸ್ ಮನೆಗೆ ಬರಲೇ ಇಲ್ಲ. ಇದರಿಂದಾಗಿ ಸಹಜವಾಗಿ ಆಕೆ ಪೋಷಕರು ಗಾಬರಿಗೆ ಈಡಾಗ್ತಾರೆ. ಚಿಂತೆಯಿಂದ ಸುತ್ತಲೂ ಈ ಬಗ್ಗೆ ವಿಚಾರಿಸಿದಾಗ ಯಾರಿಗೂ ಆಕೆಯ ಬಗ್ಗೆ ಏನೂ ಕೂಡ ಗೊತ್ತಾಗ್ಲಿಲ್ಲ. ಶಾಲೆಯಲ್ಲಿ ವಿಚಾರಣೆ ಮಾಡಿದಾಗ್ಲೂ ಕೂಡ ಶಾಲೆ ಮುಗಿದ ನಂತರ ಅವಳ ಪಾಡಿಗೆ ಅವಳು ಮನೆ ಕಡೆ ಹೆಜ್ಜೆ ಹಾಕಿದ್ಲು ಅಂತ ಗೊತ್ತಾಗುತ್ತೆ. ಶಾಲೆ ಮುಗಿಸಿ ಮನೆಗೆ ಹೊರಟಿದ್ದಂತ ಪ್ರಿಯ ಮನೆಗೆ ಮಾತ್ರ ಬರಲೇ ಇಲ್ಲ. ಅವಳು ಯಾವತ್ತೂ ಈ ರೀತಿ ಮಾಡದವಳಲ್ಲ.
ಗಾಬರಿಯಿಂದ ಎಲ್ಲರೂ ಅವಳನ್ನ ಹುಡುಕುವಾಗ ಅದೇ ದಿನ ಮನೆಯಿಂದ ಸುಮಾರು 200 ಮೀಟರ್ ದೂರದಲ್ಲಿ ಅವಳು ಸಿಕ್ಕಿದ್ಲು. ಆದ್ರೆ ಅವಳು ಸಿಕ್ಕಿದ್ರು ಅವ್ರ್ಯಾರು ಸಂತೋಷ ಪಡ್ಲಿಲ್ಲ. ಕಾರಣ ಅವಳು ಜೀವಂತವಾಗಿ ಅವ್ರಿಗೆ ಸಿಗ್ಲಿಲ್ಲ. ಮಗಳ ಶವ ನೋಡಿ ಕುಟ್ಟಿ ಅತ್ಯಂತ ವೇದನೆಯಿಂದ ದುಃಖಿಸ್ತಾರೆ. ಆಕೆ ಶವ ಪರೀಕ್ಷೆಯಲ್ಲಿ ಆಕೆ ಮೇಲೆ ಬಲವಂತದ ಅತ್ಯಾಚಾರ ನಡೆದು ಅದರಿಂದಾನೇ ಈ ಒಂದು ಸಾವು ಸಂಭವಿಸಿದೆ ಅಂತ ಗೊತ್ತಾಗುತ್ತೆ. ಈ ಒಂದು ವಿಷಯ ಗೊತ್ತಾಗಿ ಎಲ್ಲರೂ ಕೂಡ ಶಾಕ್ಗೆ ಗುರಿಯಾಗ್ತಾರೆ. ಇದಕ್ಕೆ ಕಾರಣ ಆದಂತ ಆ ದುಷ್ಟ ಯಾರು ಅಂತ ಅವರೆಲ್ಲ ಹುಡುಕ್ತಾರೆ. ಪೊಲೀಸ್ಗೂ ಕೂಡ ಈ ಒಂದು ವಿಷಯ ಗೊತ್ತಾಗಿ ಅವರು ಕೂಡ ತಪ್ಪಿತಸ್ಥನನ್ನ ಹುಡುಕ್ತಾರೆ. ಅವ್ರಿಗೆ ಆ ವ್ಯಕ್ತಿ ಸಿಗ್ತಾನೆ ಕೂಡ. ಅವನು ಬೇರೆ ಯಾರೂ ಅಲ್ಲ, ಮಿಸ್ ಆಗಿ ಆ ನಂತರ ಹೆಣವಾಗಿ ಸಿಕ್ಕಿದಂತ 24 ವರ್ಷ ವಯಸ್ಸಿನ ಅದೇ ಅಹಮದ್. ವೀಕ್ಷಕರೇ, ಅವತ್ತು ಏನಾಗಿತ್ತು ಅಂದ್ರೆ ಶಾಲೆ ಮುಗಿಸಿ ಸುಮಾರು ಸಾಯಂಕಾಲ 4 ಮನೆ ಕಡೆ ಹೊರಟಂತ ಈ ಪ್ರಿಯಾಳನ್ನ ಈ ಅಹಮದ್ ಅಡ್ಡಗಟ್ಟಿದ್ದ. ಅವನು ಅಡ್ಡ ಬಂದಿದ್ದರಿಂದ ಪ್ರಿಯಾಗೇನು ಅದು ಗಾಬರಿಯನ್ನ ಉಂಟು ಮಾಡಲಿಲ್ಲ. ಯಾಕೆಂದ್ರೆ ಅವನು ಆಕೆಗೆ ತುಂಬಾ ಚೆನ್ನಾಗಿಯೇ ಪರಿಚಯ ಇದ್ದ. ಬಹಳ ವರ್ಷಗಳಿಂದ ಅವನು ಅವರ ಮನೆ ಪಕ್ಕದಲ್ಲಿನೇ ವಾಸ ಮಾಡ್ತಿದ್ದ. ಅವತ್ತು ಪ್ರಿಯಾಗೆ ಅಡ್ಡ ಹಾಕ್ತಂತ ಅವನು, ಬಾ ನಾನೇ ನಿನಗೆ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಗಾಡಿಯಲ್ಲಿ ಕೂರಿಸ್ಕೊಂಡಿದ್ದ. ದಾರಿ ಮಧ್ಯ ನನಗೆ ಬೇರೆ ಕಡೆ ಸ್ವಲ್ಪ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಹೋಗೋಣ ಅಂತ ಕಾಡಿನ ಕಡೆಗೆ ಕರ್ಕೊಂಡು ಹೋಗಿದ್ದ. ಅವನು ಅಲ್ಲಿ ಯಾರು ಕೂಡ ಇಲ್ಲದಂತ ಸ್ಥಳದಲ್ಲಿ ಅಸಹಾಯಕಳಾದಂತ ಪ್ರಿಯಾ ಮೇಲೆ ಅತ್ಯಾಚಾರವನ್ನ ಮಾಡಿ ಅವಳನ್ನ ಕೊಂದಾಕಿದ್ದ. ಆ ಬಳಿಕ ಅವಳ ಕತ್ತಿನಲ್ಲಿ ಇದ್ದಂತ ಚಿನ್ನದ ಸರ ಹಾಗೂ ಕಿವಿಯ ಓಲೆ ಸೇರಿ ಇತ್ಯಾದಿಗಳನ್ನ ಅಪಹರಿಸಿ ಪರಾರಿಯಾದ. ಈಗ ಅವನನ್ನ ಹಿಡಿದು ಅತ್ಯಾಚಾರ, ಕೊಲೆ ಹಾಗೂ ಕಳ್ಳತನದ ಚಾರ್ಜ್ಗಳ ಮೇಲೆ ಬಂಧಿಸಲಾಗುತ್ತೆ. ಇನ್ನು ಮಗಳ ಮೇಲೆ ಈ ಕುಟ್ಟಿ ಅವರಿಗೆ ಅತೀವಾದ ಪ್ರೀತಿ ಇತ್ತು. ಮುಂದೆ ಒಂದಿನ ತನ್ನ ಮಗಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು ಅನ್ನೋದೇ ಕುಟ್ಟಿಗೆ ಅತ್ಯಂತ ದುಃಖದ ಸಂಗತಿಯಾಗಿತ್ತು. ಈ ರೀತಿ ಇದ್ದಾಗ ಅಪ್ರಾಪ್ತ ವಯಸ್ಸಿನ ಮಗಳು ದುಷ್ಟನೊಬ್ಬನ ಅಟ್ಟಹಾಸಕ್ಕೆ ನಲುಗಿ ಶಾಶ್ವತವಾಗಿ ದೂರವಾದದ್ದು ಅವರಿಗೆ ಸಹಿಸಲಾಗದಂತ ಸಂಗತಿಯಾಗಿತ್ತು. ಅದರಲ್ಲೂ ಕೂಡ ಮನೆ ಪಕ್ಕದ ನಿವಾಸಿಯಾದಂತ ಅಹಮದ್ ಎಂಬಾತನೇ ಈ ಒಂದು ದುರಂತಕ್ಕೆ ಕಾರಣ ಆಗಿ ಮಗಳನ್ನ ತನ್ನಿಂದ ಶಾಶ್ವತವಾಗಿ ಕಿತ್ಕೊಂಡ ವಿಷಯವನ್ನ ಅವರಿಗೆ ಈಸಿಯಾಗಿ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅವನನ್ನ ಹೇಗಾದ್ರೂ ಸರಿ ಕೊಂದು ಮುಗಿಸೋ ಬಗ್ಗೆ ಅವರು ಅದಾಗ್ಲೇ ತೀರ್ಮಾನಿಸಿದ್ರು. ಅವನು ಜೈಲಿಗೆ ಹೋಗಿದ್ದ. ಆದ್ರೆ ಒಳಗಡೆ ಹೋದಂತ 10 ತಿಂಗಳ ನಂತರ ಅವನು ಬೇಲ್ ಸಮೇತ ಮತ್ತೆ ಹೊರ ಬಂದಿದ್ದ. ಇವನು ಅತ್ಯಾಚಾರ ಮಾಡಿ ಮತ್ತೆ ಕೊಲೆ ಮಾಡಿ ಹೊರಗಡೆ ಬಂದು ಆರಾಮಾಗಿನೇ ಓಡಾಡಿಕೊಂಡಿದ್ದದ್ದು ಈ ಕುಟ್ಟಿಯವರ ಕುಟುಂಬದ ಯಾರಿಗೂ ಕೂಡ ಸಹಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈ ಕುಟ್ಟಿ ತನಗೆ ಪರಿಚಯ ಇದ್ದಂತ ಶಂಕರ್ ಹಾಗೂ ಮೋಹನ್ ಎಂಬಿಬ್ಬರಿಗೆ ತಾನು ಅಹಮದ್ನ ಕೊಲೆ ಮಾಡೋದಾಗಿ, ಅದಕ್ಕೆ ನಿಮ್ ಸಹಾಯ ಬೇಕು ಅಂತ ಆತ ಕೇಳಿದ್ದ. ಅವರು ಈ ಕುಟ್ಟಿಯ ಹಳೆಯ ಸಂಬಂಧಿಗಳು. ಮೇಲಾಗಿ ಸತ್ ಹೋದಂತ ಪ್ರಿಯಾಳನ್ನ ಚಿಕ್ಕಂದಿನಿಂದಲೂ ಕೂಡ ಸಾಕಿ ಬೆಳೆಸ್ತವ್ರು. ಅವರು ಕೂಡ ಅವನ ಪ್ಲಾನ್ಗೆ ತಮ್ಮ ನೆರವು ಇದ್ದೇ ಇದೆ ಅಂತ ಮಾತನ್ನ ಕೊಟ್ಟಿದ್ರು. ಕೊಲೆ ಮಾಡೋದ್ಮೇಲೆ ಜೈಲಿಗೆ ಹೋಗಬೇಕಾದಂತ ಸಂದರ್ಭ ಎದುರಾದ್ರೂ ಕೂಡ ತಾವು ಅವ್ರ ಜೊತೆ ಇರ್ತೀವಿ ಅಂತ ಅವರು ಹೇಳಿದ್ರು. ಅವರ ಉದ್ದೇಶದಂತೆಯೇ ಪ್ಲಾನ್ ಕೂಡ ಸಿದ್ಧ ಆಯ್ತು. ಈ ಅಹಮದ್ಗೆ ಇದ್ದಂತ ಒಂದೇ ಒಂದು ವೀಕ್ನೆಸ್ ಅಂದ್ರೆ ಅದು ಮದ್ಯ ಸೇವನೆ. ಅದರಂತೆಯೇ ಮೋಹನ್ ಹಾಗೂ ಶಂಕರ್ ಅವನಿಗೆ ಮದ್ಯದ ಆಸೆಯನ್ನ ತೋರಿಸಿ ಅವನು ಯಾವ ಜಾಗದಲ್ಲಿ ಪ್ರಿಯಾಳನ್ನ ಕೊಂದಿದ್ನೋ ಅದೇ ಜಾಗಕ್ಕೆ ಕರೆತರುವಂತ ಪ್ಲಾನ್ ಇತ್ತು. ಅಲ್ಲಿ ಮದ್ಯದ ಅಮಲ್ನಲ್ಲಿ ಇರುವಂತ ಅಹಮದ್ನನ್ನ ಕುಟ್ಟಿಯೇ ಒಪ್ಪಿಸಿ ಅವನನ್ನ ಈ ಕುಟ್ಟಿಯ ಕೈಗಳಿಂದಲೇ ಕೊಲ್ಸೋದು ಅವರ ತಂತ್ರ ಆಗಿತ್ತು. ಇದಕ್ಕಾಗಿ ಅವರು ಸೂಕ್ತ ಸಮಯಕ್ಕೆ ಕಾದ್ರು. ಅವರು ನಿರೀಕ್ಷೆ ಮಾಡದಂತೆ ಆ ಒಂದು ದಿನ ಕೂಡ ಬಂತು. ಅವತ್ತು ಮೋಹನ್ ಎಂಬುವವನು ಈ ಅಹಮದ್ಗೆ ಎಣ್ಣೆ ಹೊಡೆಯೋಣ ಅಂತ ಆಮಂತ್ರಿಸಿದ್ದ. ಶಂಕರ್ ಕೂಡ ಅವ್ರಿಗೆ ಜೊತೆಯಾದ. ಎಲ್ಲರೂ ಕೂಡ ಮದ್ಯವನ್ನ ಸೇವಿಸಿ ಆ ಕಾಡಿನ ದುರ್ಗಮ ಸ್ಥಳಕ್ಕೆ ಹೊರಟಿದ್ರು. ಅಲ್ಲೊಂದ್ ಕಡೆ ಹಸುಗಳ ಕೊಟ್ಟಿಗೆ ಬಳಿ ಈ ಕುಟ್ಟಿ ಇವ್ರಿಗಾಗಿ ಕಾದಿದ್ದ. ಅವನು ಅಲ್ಲೊಂದ್ ಕಡೆ ಗನ್ನನ್ನ ಅಡಗಿಸಿಟ್ಟಿದ್ದ. ಅವ್ರು ಬಂದಂತ ಸದ್ದನ್ನ ಕೇಳಿದ ತಕ್ಷಣ ಈ ಕುಟ್ಟಿ ಗನ್ನನ್ನ ಹೊರ ತೆಗೆದು ಅವಸರವಾಗಿ ಹೊರ ಬಂದ. ಅಲ್ಲೊಂದ್ ಕಡೆ ಕುಳಿತಂತ ಅವರು ತಂದಿದಂತ ಮದ್ಯವನ್ನ ಸೇವಿಸೋದಿಕ್ಕೆ ಶುರು ಮಾಡ್ತಾರೆ. ಮೋಹನ್ಗೆ ಮದ್ಯದ ಹವ್ಯಾಸ ಇರ್ಲಿಲ್ಲ, ಹಾಗಾಗಿ ಅವನು ಡ್ರಿಂಕ್ಸ್ ಅನ್ನ ಮಾಡ್ಲಿಲ್ಲ. ಇದನ್ನ ಗಮನಿಸಿದಂತ ಅಹಮದ್, ಯಾಕೆ ನೀನ್ ತಗೊಳ್ಳಲ್ವ ಅಂತ ಕೇಳಿದಾಗ ಮೋಹನ್ ಈಗ ತಗೋತೀನಿ ಅಂತ ಹೇಳಿ ಸ್ವಲ್ಪ ಕುಡಿಯುವ ಹಾಗೆ ನಟನೆ ಮಾಡ್ದ. ಆ ಹೊತ್ತಿಗೆ ಅಹಮದ್ ಅದಾಗಲೇ ಸಾಕಷ್ಟು ಕುಡಿದು ಅಮಲನ್ನ ಏರಿಸ್ಕೊಂಡಿದ್ದ. ಮೋಹನ್ಗೆ ತಕ್ಷಣ ಈ ಅಹಮದ್ನ ಮೇಲೆ ಅವನು ಪ್ರಿಯಾಳನ್ನ ಅತ್ಯಾಚಾರ ಮಾಡಿ ಕೊಂದಂತ ಸಂಗತಿ ನೆನಪಾಗಿ ನಖಶಿಖ ಅಂತ ಕೋಪ ಬಂತು. ಕೋಪದಿಂದ ಅವನು ಅಹಮದ್ನ ಮೇಲೆ ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾನೆ. ಅವನಿಗೆ ಮುಖ, ಕೈಕಾಲು, ಬೆನ್ನು ಹೀಗೆ ಸಿಕ್ಕ ಕಡೆ ಮೋಹನ್ ಹೊಡೆದಿದ್ದ. ಬಿದ್ದ ಏಟಿಗೆ ಮೊದಲೇ ಅಮಲ್ನಲ್ಲಿದ್ದಂತ ಅಹಮದ್ನ ಮೂಗು, ಬಾಯಿಗಳಿಂದ ರಕ್ತ ಸೋರೋದಕ್ಕೆ ಶುರುವಾಯಿತು. ಆ ಒಂದು ನೋವಿನಲ್ಲೂ ಕೂಡ ಅವನು ನನ್ ಮೇಲೇನೆ ಕೈ ಮಾಡ್ತೀಯ, ನೋಡ್ತಾ ಇರು ನಿನ್ಗೇನ್ ಮಾಡ್ತೀನಿ ಅಂತ ಆವಾಜನ್ನ ಹಾಕಿದ್ದ. ಶಂಕರ್ ಹಾಗೂ ಮೋಹನ್ ಇಬ್ರು ಸೇರಿ ಈಗ ಅಹಮದ್ಗೆ ಒಟ್ಟಿಗೆ ಬಾರಿಸೋದಿಕ್ಕೆ ಶುರು ಮಾಡಿದ್ರು. ಈ ಒಂದು ಘರ್ಷಣೆ ಒತ್ತಡದಲ್ಲಿ ಅವನನ್ನ ಅಲ್ಲೇ ಮುಗಿಸೋದಿಕ್ಕೆ ಅವರು ಮುಂದಾಗಿದ್ರು. ಆದ್ರೆ ಕುಟ್ಟಿಯ ಬಗ್ಗೆ ನೆನಪನ್ನ ಮಾಡ್ಕೊಂಡಂತ ಅವರು ಇಲ್ಲಿ ನಮ್ಗಿಂತ ಹೆಚ್ಚು ನೋವು ಹಾಗೂ ಅನ್ಯಾಯಕ್ಕೆ ಒಳಗಾಗಿರೋದು ಅವನೇ ಬಂದು ಸೇಡನ್ನ ತಿರ್ಸ್ಕೊಳ್ಳಿ ಅಂತ ತಮ್ಮ ಅಸಮಾಧಾನವನ್ನ ನುಂಗ್ಕೊಂಡ್ರು. ಅಹಮದ್ ತೀವ್ರ ಸುಸ್ತಾಗಿ ಬಿದ್ದು ನರಳುತ್ತಾ ಇದ್ದ. ಆಗ ಕುಟ್ಟಿ ಅವನ ಮುಂದೆ ಬಂದವನೇ ಗನ್ನನ್ನ ಹಿಡಿದು ನಿಂತಿದ್ದ. ಅವತ್ತು ಜೂನ್ 27ರ ರಾತ್ರಿ ತನ್ನ ಬದುಕಿನ ಎಂದಿಗೂ ಮುಗಿಯದಂತ ನೋವಿಗೆ ಸಂಕಷ್ಟಕ್ಕೆ ಕಾರಣಾದಂತ ಆ ಅಹಮದ್ನನ್ನ ನಿರ್ದಯವಾಗಿ ಕೊಂದ್ರೆ ಮಾತ್ರ ತನ್ನ ಮಗಳ ಆತ್ಮಕ್ಕೆ ಶಾಂತಿ ಹಾಗೂ ನೆಮ್ಮದಿಯಿಂದ ಭಾವಿಸಿದಂತ ಕುಟ್ಟಿ ಗನ್ನನ್ನ ಮೇಲೆತ್ತಿ ಅವನ ಕಡೆಗೆ ಗುರಿ ಮಾಡಿದ್ದ. ಇದನ್ನ ಗಮನಿಸಿದಂತ ಅಹಮದ್ಗೆ ಈಗ ಕೊನೆಗೂ ಅವ್ರ ಪ್ಲಾನ್ ಏನು ಅಂತ ಅರ್ಥ ಆಯ್ತು. ಅವರೆಲ್ಲ ಒಟ್ಟಿಗೆ ಸೇರಿ ತೋಡದಂತ ಕೆಡ್ಡದೊಳಗೆ ತಾನು ಬಿದ್ದಿರೋದು ಅವನಿಗೆ ಖಚಿತ ಆಯ್ತು. ಕುಟ್ಟಿ ಮೊದಲು ಅಹಮದ್ನ ಎದೆಗೆ ಶೂಟ್ ಮಾಡ್ದ. ನಂತರ ಅವನ ಬಲ ಎದೆಗೆ ಅಂದ್ರೆ ಹೃದಯದ ಪಕ್ಕದಲ್ಲಿ ಶೂಟ್ ಮಾಡ್ದ.
ಅಸಹಾಯಕ ಬಾಲಕಿಯನ್ನ ಅಷ್ಟು ನಿರ್ದಾಕ್ಷಿಣ್ಯವಾಗಿ ಕೊಂದಂತ ಈ ಪಾಪಿ ಕೇವಲ 2 ಬುಲೆಟ್ಗಳಿಂದ ಸಾಯಬಾರ್ದು ಅಂತ ಗನ್ನನ್ನ ಮತ್ತೊಮ್ಮೆ ರೀಲೋಡ್ ಮಾಡ್ದ. ಈಗ ಕುಟ್ಟಿ ಅವನ ಎದೆ, ಹೊಟ್ಟೆ, ಮುಖ ಹೀಗೆ ಸಿಕ್ಕ ಕಡೆ ಉಳಿದಂತ 5 ಬುಲೆಟ್ಗಳನ್ನ ಒಂದರ ನಂತರ ಇನ್ನೊಂದಾಗಿ ನುಗ್ಗಿಸ್ತಾ ಅಲ್ಲಿಗೆ ಅಹಮದ್ನ ಜೀವ ಹಾರಿಹೋಯಿತು. ಆಗ ಅವನ ದೇಹವನ್ನ ಒಂದು ಚೀಲಕ್ಕೆ ತುಂಬಿ ಅಲ್ಲೇ ಇದ್ದಂತ ಒಂದು ಬಾವಿಗೆ ಎಸ್ತಿದ್ರು. ಈಗ ತನ್ನ ಮಗಳ ಆತ್ಮಕ್ಕೆ ತುಸು ನೆಮ್ಮದಿ ಸಿಕ್ಕಿರಬಹುದು ಅಂತ ಭರವಸೆಯಿಂದ ಅವರು ಅಲ್ಲಿಂದ ಹೊರಡ್ತಾರೆ. ಹಾಗಂತ ಕುಟ್ಟಿ ತಲೆ ಮರೆಸ್ಕೊಂಡು ಹೋಗ್ಲಿಲ್ಲ. ಅವನು ಸೀದಾ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ವೆಪನ್ ಅನ್ನು ಒಪ್ಪಿಸಿ ಈ ಬಗ್ಗೆ ತಾನೇ ಕನ್ಫೆಸ್ ಮಾಡ್ಕೊಂಡ. ಆಗ ಅವನ ಹೇಳಿಕೆಯನ್ನ ಪಡೆದು ಅವನ ಸಹಿತ ಇದರಲ್ಲಿ ಭಾಗಿಯಾದಂತ ಶಂಕರ್ ಹಾಗೂ ಮೋಹನ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಅವರ ಹೇಳಿಕೆಯನ್ನು ಕೂಡ ಪಡೆದು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಅಲ್ಲಿ ಕುಟ್ಟಿಗೆ ಜೀವಾವಧಿ ಶಿಕ್ಷೆ ಹಾಗೂ ಶಂಕರ್ ಮತ್ತು ಮೋಹನ್ಗೆ ತಲಾ 3 ವರ್ಷಗಳ ಕಠಿಣ ಕಾರಾಗೃಹವಾಸದ ಶಿಕ್ಷೆ ಪ್ರಕಟ ಆಯಿತು. ಆದರೆ 2006ರಲ್ಲಿ ಈ ಒಂದು ಹತ್ಯೆಗೆ ಸ್ಪಷ್ಟ ಸಾಕ್ಷಿ ಇಲ್ಲ ಅಂತ ಕುಟ್ಟಿಯ ಬಿಡುಗಡೆ ಆಗೋಯ್ತು. ಅರೆ ಇದೇಕ್ ಸಾಧ್ಯ? ಅವನೇ ಆಯುಧವನ್ನ ತಂದು ಒಪ್ಕೊಂಡಿದ್ದಾನ ಅಂತ ನೀವು ಕೇಳಬಹುದು. ಹೌದು, ಆದ್ರೆ ಅಹಮದ್ಗೆ ಸಾಕಷ್ಟು ಜನ ಶತ್ರುಗಳಿದ್ರು. ಅವರಲ್ಲಿ ಯಾರು ಬೇಕಾದ್ರೂ ಅವನನ್ನ ಹತ್ಯೆ ಮಾಡಿ ಆ ವೆಪನ್ ಅನ್ನ ಕುಟ್ಟಿಗೆ ಕೊಟ್ಟು ಆ ಒಂದು ಹೇಳಿಕೆಯನ್ನ ಹೇಳಿಸಿರಬಹುದು. ಹಾಗೂ ಈ ಅಹಮದ್ ತಾನೇನು ಸಾಚ ಅಲ್ಲ, ಅವನಿಗೆ ಒಂದು ಶುದ್ಧ ವ್ಯಕ್ತಿತ್ವ ಕೂಡ ಇಲ್ಲ. ಹೀಗಾಗಿ ಇಲ್ಲಿ ಕುಟ್ಟಿನೇ ಹಂತಕ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಕೋರ್ಟ್ ಈ ಬಗ್ಗೆ ಶರ ಬರೆದು ಕುಟ್ಟಿಯನ್ನ ಬಿಡುಗಡೆ ಮಾಡ್ತು. ಇನ್ನು ಹೊರಗಡೆ ಬಂದಂತ ಕುಟ್ಟಿ ಒಬ್ಬ ರಿಯಲ್ ಹೀರೋ, ಇವನೇ ನಿಜವಾದ ತಂದೆ ಅಂತ ಜನ ಹಾಡಿ ಹೊಗಳಿದ್ರು. ವೀಕ್ಷಕರೇ, ಬಹಳ ಇತ್ತೀಚೆಗೆ ಬಂದಂತ ಮಹಾರಾಜ ಎಂಬ ತಮಿಳು ಚಿತ್ರದಲ್ಲೂ ಕೂಡ ಇದೇ ತರಹದ ಕಥಾಹಂದರ ಇದೆ. ಈಗ ಹೇಳಿ, ಕುಟ್ಟಿ ಒಬ್ಬ ಹಂತಕನೋ ಅಥವಾ ರಿಯಲ್ ಹೀರೋನ ಅಂತ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.